ನಮ್ಗೆ ನೋಡಿ, ನಾನು ಇವಾಗ ಕಾಂಗ್ರೆಸ್ ಆಗಿರ್ಬೋದು, ಇನ್ನೊಬ್ಬ ಬಿಜೆಪಿ, ಅದಲ್ಲ ವಿಷಯ. ಇಂಟರ್ನ್ಯಾಷನಲ್ ಲೆವೆಲ್ ನೋಡುವಾಗ ನಮ್ಮ ಮೋದಿ ಅವರನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕೆಂದ್ರೆ ನಮ್ಗೆ ಬಾಯಿಯಲ್ಲಿ ಹೀಗೆ ಅಂಗಡಿಯ ಜಗಡಿಯಲ್ಲಿ ಕೂತು ಮಾತಾಡ್ಲಿಕ್ಕೆ ಸುಲಭ, ಅವನನ್ನು ಬೈಬೇಕು ಇವನನ್ನು ಬೈಬೇಕು ಅಂತ. ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಬ್ಯಾಲೆನ್ಸ್ ಆಗಿ ಹೋಗುವುದಿದೆಯಲ್ಲ, ಆ ಒಂದು ಏನು ಹೋಗಿರುವುದರಲ್ಲಿ ಯಾವ ತರ ಅಂತಾರಾಷ್ಟ್ರೀಯ ನಾಯಕರ ಜೊತೆ, ಬೇರೆ ರಾಷ್ಟ್ರಗಳ ಪ್ರೈಮ್ ಮಿನಿಸ್ಟರ್ ಜೊತೆ ಇರ್ತಾರೆ, ಅದನ್ನು ನಮ್ಮ ಮೋದಿ ಅವರು ಬಹಳ ಚಾಣಾಕ್ಷದ ಕ್ಷಣದಿಂದ ಇಷ್ಟರವರೆಗೆ ನಿಭಾಯಿಸಿದ್ದಾರೆ ಅಂತ ಹೇಳ್ಬಹುದು. ನೀವು ನೋಡಿ, ನಮ್ಮ ವೀಕ್ಷಕರ ಗಮನಕ್ಕೆ ಸಫಾನ್ ಅವರೇ ನಾನು ಹೇಳ್ತಾ ಇರೋದು, ನೀವು ಅನುಭವದಿಂದ ಮಾತನಾಡ್ತಾ ಇರೋದು. ನೀವು ಬೇರೆ ದೇಶಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕಣ್ಣಾರೆ ಕಂಡು ಅನುಭವಿಸಿ ಮಾತನಾಡ್ತಿರೋದು. ಇದು ಮೋದಿ ಬಿಜೆಪಿ ಅವರು ಅಂತ ಆಗ್ಲಿ ಅಥವಾ ಯಾವುದೋ ಒಂದು ಪಕ್ಷದ ಮುಖಂಡರು ಅಂತ ಆಗ್ಲಿ ಅಲ್ಲ, ದೇಶದ ಒಬ್ಬ ಪ್ರಧಾನಿಯಾಗಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ನಿಮಗೆ ಸಮಾಧಾನ ಇದೆ ಅಂತ. ನಾನು ಯಾವ ತರ ಅಂತ ಹೇಳಿದ್ರೆ, ನಾವು ಗಲ್ಫ್ ಅಲ್ಲಿ ಆಗಿರ್ಬೋದು, ಊರಲ್ಲಾಗಿರ್ಬೋದು, ಹಿಂದೂ ಮುಸ್ಲಿಂ, ನಾವು ನಮ್ಮ ಸ್ನೇಹಿತರಿಗೆ ತುಂಬಾ ಹಿಂದೂ ಫ್ರೆಂಡ್ಸ್ ಇದ್ದಾರೆ, ನನಗೆ ತುಂಬಾ ಕ್ರಿಶ್ಚಿಯನ್, ಒಂದೇ ತಟ್ಟೆಯಲ್ಲೆಲ್ಲ ಊಟ ಮಾಡುವರು ನಾವು. ನಮ್ಗೆ ಅಂತ ಮೆಂಟಾಲಿಟಿ ಬಂದೇ ಇಲ್ಲ, ಬರುವುದೂ ಇಲ್ಲ. ಅದು ಬಂದ್ರೆ ಮನುಷ್ಯನೇ ಅಲ್ಲ. ಆಕ್ಚುಲಿ ನಾನು ಪೊಲಿಟಿಕಲಿ ಮಾತಾಡಲ್ಲ, ಪೊಲಿಟಿಕಲಿ ಮಾತನಾಡೋದು ವೇಸ್ಟ್. ಅದು ಆಕ್ಚುಲಿ ಫ್ಯಾಕ್ಟ್ ಮಾತಾಡಬೇಕು. ನನ್ಗೆ ಮತ್ತೆ ಬ್ಯಾಲೆನ್ಸ್ ಮಾತನಾಡಿ ಕೂಡ ನನ್ಗೆ ಗೊತ್ತಿಲ್ಲ. ಸೊ ನಮ್ಗೆ ಇವಾಗ ನೋಡಿ, ಮಿಸೈಲ್ಗಳು ತಲೆ ಮೇಲೆ ಹಾರಾಡ್ತಾ ಇದೆ, ಏನೆಲ್ಲ ತುಂಬಾ ಅಲ್ಲ. ವಿಷಯ ಏನು ಗೊತ್ತಾ, ಬ್ಯಾಲೆನ್ಸಿಂಗ್ ಮಾತಾಡಲ್ಲ ಅಂತ ಹೇಳಿ ಮಾತಾಡಬಾರ್ದು. ಇಲ್ಲ ಅಂತ ಹೇಳಿದ್ರೆ ಈ ತರ ಹುಚ್ಚುಚ್ಚು ಮಾತಾಡಬಾರ್ದು. ಒಂದು ವಿಷಯ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ವಿಷಯದ ಬಗ್ಗೆ ಮಾತಾಡಬಾರ್ದು. ಸಫಾನ್ ಅವರು 2 ದಿವಸದ ಮುಂಚೆ ದಿ ಗ್ರೇಟ್ ಇಂಡಿಯನ್ ಸ್ಕಾಲರ್ AP ಉಸ್ತಾದ್ ಅವರು ಒಂದು ಡಿಪ್ಲೊಮ್ಯಾಟಿಕ್ ಸ್ಟೇಟ್ಮೆಂಟ್ ಕೊಟ್ಟಾಗ, ಭಾರತದೆಲ್ಲರೂ ಸೇಫ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ 2 ಡೇಸ್ ಮುಂಚೆ ಇದೇ ಸಫಾನ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಬೆಂಜ್ ಕಾರಲ್ಲಿ ಸುತ್ತಾಡೋರಿಗೆ ಜನರ ಕಷ್ಟ ಗೊತ್ತಿಲ್ಲ ಅಂತ ಅಷ್ಟೇ. ಆಕ್ಚುಲಿ ಈ ಸಫಾನ್ ಫಸ್ಟ್ ಬೈಟ್ ಕೊಟ್ಟದ್ದು ಟಿವಿ9ಗೆ. ಅವತ್ತು ಆ ಕಾಲ್ ಫಸ್ಟ್ ನನಗೆ ಬಂದಿತ್ತು, ಬೈಟ್ ಕೊಡ್ಬೇಕು ಅಂತ ನನಗೆ ಬಂದಿತ್ತು. ಬಟ್ ನಾನು ಬಿಸಿ ಇದ್ದೆ, ನನಗೆ ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ. ಅವರು ಆಮೇಲೆ ಸಫಾನ್ ಅಪ್ರೋಚ್ ಆದ್ರು. ಬಟ್ ಸಫಾನ್ ಆಫ್ಟರ್ 2 ಡೇಸ್ ಮಾತಾಡೋದೇ ಬೇರೆ. ಇವರ ಹೇಳೋ ಪ್ರಕಾರ ಮೋದಿಯ ಚಾಣಾಕ್ಷತನ ಅಲ್ಲ ನಾ ಕೇಳ್ತಾ ಇರೋದು. ಇದರಲ್ಲಿ ಬಹ್ರೇನಲ್ಲಿ ಅವರು ಸೇಫ್ ಆಗಿರೋದಕ್ಕೆ ಅಥವಾ UAE ಅಲ್ಲಿ ಅವರು ಸೇಫ್ ಆಗಿರೋದಕ್ಕೆ ಮೋದಿಯ ಚಾಣಾಕ್ಷತನ ಏನು ಬಂತು ಅಂತ ಇವರು ಹೇಳ್ತಾರೆ. ಆ ತರ ಈ ತರ ಅಂಗಡಿ, ನಾ ಹೇಳುದು ಅಂಗಡಿ ಬಾಗಿಲಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಅಂತ. ಅಂಗಡಿ ಬಾಗಿಲು ವಿಚಾರ ಬೇಡ. ನಾ ಕೇಳ್ತಾ ಇದ್ದೀನಿ, 2000ರಲ್ಲಿ ಗುಜರಾತ್ ನಲ್ಲಿ ಹತ್ಯಾಕಾಂಡ, ಇದು ಕೂಡ ಮೋದಿಯ ಚಾಣಾಕ್ಷತನವ. NRC, CAA, ಇದೀಗ SIR ಬರ್ತಾ ಇದೆ, ಮಣಿಪುರದಲ್ಲಿ ಜಗಳ ಆಗ್ತಿದೆ. ಇದೆಲ್ಲ ಏನು ಮೋದಿಯ ಚಾಣಾಕ್ಷತನವ? ನಾನು ಹೇಳ್ತಾ ಇರೋದು, ಮೋದಿ ದೇಶ ಅಲ್ಲ, ಮೋದಿ ದೇಶದ ಪ್ರಧಾನಿ ಅಷ್ಟೇ. ಇವರು ಅನ್ಕೊಂಡಿದ್ದಾರೆ, ಮೇ ಬಿ ಸಫೋನ್ ಅನ್ಕೊಂಡಿದ್ದಾರೆ, ಮೋದಿ ಬಂದ ಮೇಲೆ ಬಹ್ರೇನಲ್ಲಿ ಜನರು ಸೇಫ್ ಆಗಿದ್ದಾರೆ ಅಂತ. ಒಂದು ರಾಜತಾಂತ್ರಿಕತೆಯ ಬಗ್ಗೆ ಅಂದ್ರೆ ಇವರು ಹೇಳ್ತಾ ಇರೋದು, ನಾವು ಬಹ್ರೇನಲ್ಲಿ ಸೇಫ್ ಆಗಿರೋದಕ್ಕೆ ಮೋದಿ ಕಾರಣ. ನಾನು ತುಂಬಾ ಪೋಸ್ಟ್ ಅಲ್ಲೆಲ್ಲ ನೋಡಿದೀನಿ, ಫೇಸ್ಬುಕ್ ಕಮೆಂಟ್ಸ್ ಅಲ್ಲಿ ಇವ್ರದ್ದು ಉದ್ದುದ್ದ ಕಮೆಂಟ್ಸ್ ಇರುತ್ತೆ. RSS ಅವರಿಗೆಲ್ಲ ಬೈದು ಅದೆಲ್ಲ ಹೇಳುದು, ಇಷ್ಟಿಷ್ಟು ಉದ್ದುದ್ದ ಒಂದೊಂದು ಪ್ಯಾರಾಗ್ರಾಫ್ ಬರೀತಾರೆ ಅವರು ಕೂತ್ಕೊಂಡು. 2 ದಿನ ಮುಂಚೆ ಭಾರತದಲ್ಲಿ ಯಾರು ಸೇಫ್ ಆಗಿಲ್ಲ ಅಂತ ಹೇಳಿದ ಸಫ್ವಾನ್ ಶಾ 2 ದಿನ ನಂತರ ಟಿವಿಗೆ ಭೇಟಿ ಕೊಡುವಾಗ ಏನ್ ಹೇಳ್ತಾರೆ, ನಾವು UAE ಅಲ್ಲಿ ಬಹ್ರೇನಲ್ಲಿ ಸೇಫ್ ಆಗಿರೋದಕ್ಕೆ ಮೋದಿ ಕಾರಣ ಅಂತ. ಇದು ಚಾಣಾಕ್ಷತನ. ನಾ ಕೇಳ್ತಾ ಇರೋದು, ಅವಕಾಶವಾದಿ ಪಕ್ಕಾ ಇದು ಏನ್ ಮಾಡಿದ್ರು, ಇಲ್ಲಿ ಚಾಣಾಕ್ಷತನ ತೋರಿಸಿದ್ದು ಮೋದಿ ಅಲ್ಲ, ಚಾಣಾಕ್ಷತನ ತೋರಿಸಿದ್ದು ಸಫ್ವಾನ್ ಶಾ. ಯಾಕಂತ ಹೇಳಿದ್ರೆ, ನಾ ಕೇಳ್ತಾ ಇರೋದು, ದಿ ವೆರಿ ನೆಕ್ಸ್ಟ್ ಡೇ ದಿ ಅಟ್ಯಾಕ್ ಇರಾನ್. ಅವರು ಅಟ್ಯಾಕ್ ಮಾಡಿ ದಿ ಕಿಲ್ಡ್ ಮೋರ್ ದೆನ್ 110 ಸ್ಟೂಡೆಂಟ್ಸ್. 110ಕ್ಕೂ ಮಿಕ್ಕ ವಿದ್ಯಾರ್ಥಿನಿಯನ್ನು ಕೊಂದ್ರು. ಇದು ಮೋದಿ ಚಾಣಾಕ್ಷತನವ? ಇದಕ್ಕೂ ಮೋದಿಗೆ ಸಂಬಂಧ ಇದೆಯಾ? ಇಲ್ಲ, ಖಂಡಿತ ಅದು ಇಸ್ರೇಲ್ ನಾನು ಸಂಬಂಧ ಇದೆ ಅಂತ ಹೇಳಲ್ಲ. ಯಾಕೆಂದ್ರೆ ಅದು ಇಸ್ರೇಲ್ ಮ್ಯಾಟರ್. ಅದೇ ತರ ಬಹ್ರೇನಲ್ಲಿ ಇವರು ಸೇಫ್ ಆಗಿರೋದಕ್ಕೆ ಮೋದಿ ಕಾರಣ. ದೇಶಕ್ಕೆ ಮತ್ತು ಬಹ್ರೇನಿಗೆ ಸಂಬಂಧ ಇರೋದು 2014ರ ನಂತರ. ಅದಕ್ಕಿಂತ ಮುಂಚೆನೂ ದೇಶಕ್ಕೂ ಮತ್ತು ಬಹ್ರೇನಿಗೆ ಸಂಬಂಧ ಇತ್ತು. ಇದೊಂಥರ ಏನಂತ ಹೇಳಿದ್ರೆ, ಫೇಸ್ಬುಕ್ ಅಲ್ಲೆಲ್ಲ ಬರೆದು ಟಿವಿಯಲ್ಲಿ ಮಾತಾಡಿಕ್ಕೆ ಸಿಕ್ಕಿದಾಗ ಇವರಿಗೆ ಗೊತ್ತು, ಸಫ್ವಾನಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತು. ಏನಂತ ಹೇಳಿದ್ರೆ, ಬಕೆಟ್ ಹಿಡಿದು ಮಾತಾಡಿದ್ರೆ ಮಾತ್ರ ನೆಕ್ಸ್ಟ್ ರಿಪಬ್ಲಿಕ್ ಟಿವಿ ಅವರಂತವರು, ಟಿವಿ9 ಅವರು ಕರೆಯುವವರಂತ, ಕನ್ನಡ ಮಾಧ್ಯಮದವರು ಕರೆಯುವುದು, ಅಲ್ಲದವರಿಗೆ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಸಫ್ವಾನ್ ಹೇಳಿದ ತಕ್ಷಣ ಆಂಕರ್ ಹೇಳಿದ್ ನೋಡಿ, ಅನುಭವದಿಂದ ನಾ ಕೇಳಿದ್ರೆ ಏನ್ ಅನುಭವ ಇದೆ? ಗುಜರಾತ್ ಅಲ್ಲಿ ನಡೆದಂತಹ ವಿಷಯ ಇವರಿಗೆ ಅನುಭವ ಇದೆಯಾ? ಇವರು ಹೇಳ್ತಾರಲ್ಲ, ಇಂಡಿಯನ್ ಸ್ಕಾಲರ್ ಒಬ್ರು ದೇಶದಲ್ಲಿ ಸುರಕ್ಷಿತವಾಗಿದ್ದಾಗ ಬೆಂಜ್ ಕಾರಲ್ಲಿ ಸುತ್ತಾಡುವವರಂತ ಟೀಕೆ ಮಾಡಿದ ಇದೇ ಸಫ್ವಾನ್ ಶಾಗೆ ಗುಜರಾತ್ನ ಮಕ್ಕಳ ಬಗ್ಗೆ, ಮಣಿಪುರದ ಜನರ ಬಗ್ಗೆ, ಕಾಶ್ಮೀರದ ಜನರ ಬಗ್ಗೆ, ಅದೇ ರೀತಿ ದೇಶದಲ್ಲಿ ನಡೀತಿರುವಂತಹ ಪರಿಸ್ಥಿತಿಯ ಬಗ್ಗೆ ಇವರಿಗೆ ಅರಿವಿದೆಯಾ? ಇವರಿಗೆ ಅರಿವಿಲ್ಲದೆ ಎಲ್ಲೋ ಕೂತ್ಕೊಂಡು ತಾನು ಫೇಮಸ್ ಆಗ್ಬೇಕು, ಎಲ್ಲಾದ್ರೂ ಒಂದು ಅವಕಾಶ ಸಿಕ್ಕಿತ್ತು, ಅದನ್ನ ಚೆನ್ನಾಗಿ ಬಳಸ್ಕೊಂಡು. ನಾ ಹೇಳಿದಲ್ವಾ, ಮೊದಲ ಕಾಲ ನನಗೆ ಬಂದಿದ್ರು ಕೂಡ ನಾನು ಅದನ್ನು ಅಟೆಂಡ್ ಮಾಡ್ಲಿಕ್ಕೆ ನಾನು ಸ್ವಲ್ಪ ಬಿಸಿ ಇದ್ದೆ.
ಆದ್ರೂ ಕೂಡ ಇವರು ಈ ತರ ಮಾತಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಏನೋ ಮೇ ಬಿ ಪ್ರಚಾರದ ಗಿಣಿಗಳು ಆಗಿರ್ಬೇಕು, ಅದನ್ನು ಮಾತಾಡಿದಕ್ಕೆ ಪ್ರಶ್ನಿಸಿದ್ದಕ್ಕೆ ಏನ್ ಮಾಡಿದ್ದಾರೆ ಗೊತ್ತಾ, ಪ್ರಶ್ನಿಸಿದವರ ಮೇಲೆ ಕೇಸ್ ಕೊಡ್ತಾನೆ ಅಂತ ಅವರೇ ಆರ್ಟಿಕಲ್ ಬರೆದಿದ್ದಾರೆ. ಒಂದು ಡಿಪ್ಲೊಮ್ಯಾಟಿಕ್ ಸ್ಟೇಟ್ಮೆಂಟ್ ಕೊಟ್ಟದ್ದನ್ನೇ ನೀವು ಖಂಡನೆ ಮಾಡ್ತೀರಿ ಅಂತ ಆದ್ರೆ ನೀವು ಹೇಗೆ ಒಂದು ದೇಶದ ಜನರ ಬಗ್ಗೆ ಮಾತಾಡುವಾಗ ನಮ್ಮೆಲ್ಲರ ಅಭಿಪ್ರಾಯಕ್ಕೆ ನೀವು ಹೇಳಿದ್ರಿ ಅಂಗಡಿಯಲ್ಲಿ ಕೂತು ಮಾತಾಡೋರು, ಯಾಕೆ ಅಷ್ಟೊಂದು ನಿಮಗೆ ಕೀಳು ಮಟ್ಟದ ಭಾವನೆ ಜನರ ಬಗ್ಗೆ? ಬಹರೇನ್ಲಿದ್ದ ತಕ್ಷಣ ನಾವೆಲ್ಲವೂ ತಿಳ್ಕೊಂಡವ್ರಂತ ಅರ್ಥ ಅಲ್ಲ. ಒಂದು ವಿಷಯದಲ್ಲಿ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ರಾಜತಾಂತ್ರಿಕತೆ ಬಗ್ಗೆ ಅರಿವಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬ್ಲಾಗ್ ಮಾಡ್ಕೊಂಡು ಇದ್ದಿರ್ಬೇಕು. ರಾಜತಾಂತ್ರಿಕತೆ ಬಗ್ಗೆ ಮಾತಾಡ್ಲಿಕ್ಕೆ ಬರಬಾರ್ದು. ರಾಜಕೀಯನೇ ಬೇರೆ. ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕು, ನಾವಿಲ್ಲೆಲ್ಲ ಸೇಫ್ ಆಗಿದ್ದೀವಿ, ಅದಕ್ಕೆ ಮೋದಿ ಕಾರಣ, ನಮ್ಮ ಮೋದಿ ಕಾರಣ. ನಾ ಹೇಳಿದ್ವಿ ಏನು ಗೊತ್ತಾ, ದೇಶದಲ್ಲೇ ಸೇಫ್ ಆಗಿಲ್ಲ ಅಂತ ಇವರೇ 2 days ಬಿಫೋರ್ ಹೇಳಿದ್ರು. ಆಫ್ಟರ್ 2 days ಟಿವಿಗೆ ಬಂದಾಗ ಇವರ ವರಸೆನೇ ಬದಲಾಯಿತು. ನಾ ಹೇಳುದು ಪ್ರಚಾರ ಗಿಟ್ಟಿಸ್ಕೊಳ್ಬೇಕು, ಕರೆಕ್ಟೇ, ಎಲ್ಲ ಅವಕಾಶ ಅದನ್ನು ಯೂಸ್ ಮಾಡ್ಬೇಕಾರೆ, ಆದ್ರೆ ಇಷ್ಟು ಕೀಳು ಮಟ್ಟದಲ್ಲಿ ಅಲ್ಲ. ಆಮೇಲೆ ಒಂದಿನ ಬಿಟ್ಟು ಪೋಸ್ಟ್ ಆಗ್ತಾರೆ, ನಾನು ಮೋದಿ ಬಗ್ಗೆ ಅಭಿನಂದಿಸಿದ್ದಕ್ಕೆ ಕೆಲವರಿಗೆ ಆಗಿಲ್ಲ. ಅಲ್ಲ, ಯು ಹ್ಯಾವ್ ಟು ಸ್ಪೀಕ್ ಟ್ರೂತ್. ಫ್ಯಾಕ್ಟ್ ಬಗ್ಗೆ ಮಾತಾಡಬೇಕು, ಟ್ರೂತ್ ಬಗ್ಗೆ ಮಾತಾಡಬೇಕು, ಇಂಡಿಯಾದ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕು. ಬಹ್ರೈನ್ನಲ್ಲಿ ಅವರು ಸೇಫ್ ಆಗಿರೋದಕ್ಕೂ ಅಥವಾ ಇನ್ನಿತರ ಅರಬ್ ಕಂಟ್ರಿಯಲ್ಲಿ ಅವರು ಸೇಫ್ ಆಗಿರೋದಕ್ಕೂ ಮೋದಿಗೂ ಏನ್ ಸಂಬಂಧ? ಇದು ಹೇಗಾಯ್ತು ಗೊತ್ತಾ, ಕ್ರಿಕೆಟ್ ವಿನ್ ಆದದ್ದಕ್ಕೂ ಮೋದಿ, ರಾಕೆಟ್ ಹಾರಿಸಿದ್ದಕ್ಕೂ ಮೋದಿ, ಅದೇ ತರ ಆಯ್ತಲ್ವಾ. ದಿ ಸೋ ಕಾಲ್ಡ್ ಬಿಜೆಪಿ ಅವರ ಚಾಣಾಕ್ಷ ಈಗ ಇವರಿಗೂ ಚಾಣಾಕ್ಷರಾದ್ರಲ್ವಾ. ನಾನು ಕೇಳ್ತಾ ಇರೋದು, ಒಂದು ದೇಶ ಈಗ ಬಹ್ರೈನ್ ಅವರು ಸುರಕ್ಷಿತವಾಗಿರೋದಕ್ಕೆ ಬಹ್ರೈನ್ನ ರಾಜಕುಮಾರರಿಗೆ, ಬಹ್ರೈನ್ನ ರಾಜರಿಗೆ ಅವರು ಅಭಿನಂದನೆ ಸಲ್ಲಿಸಲಿ, ಪರವಾಗಿಲ್ಲ. ಅದು ಬಿಟ್ಟು ಆ ಅಂಗಡಿಯಲ್ಲಿ ಮಾತಾಡಿದಾಗೆ ಹಾಗೆ ಅಲ್ಲ. ಮೋದಿ ಅವರ ಸಂಬಂಧ ಇಂದು ನಿನ್ನೆದಲ್ಲ, ಅದು ಆಫ್ಟರ್ 2014 ನಂತರ ಉಂಟಾದ ಸಂಬಂಧ ಅಲ್ಲ, ಅದು ಹಳೆಯ ಸಂಬಂಧ, ದೇಶದ ನಡುವಿನ ಸಂಬಂಧ, ಹಳೆಯ ಸಂಬಂಧ. ಹಾಗೆ ನೋಡೋದಾದ್ರೆ ಈ ಒಂದಿನ ಮುಂಚೆ ಈ ಅಟ್ಯಾಕ್ ಆಗುವ ಹೇಳ್ತಾನಲ್ಲ, ಒಂದಿನ ಮುಂಚೆ ಮೋದಿ ವಿಸಿಟ್ ಟು ಇಸ್ರೇಲ್ಗೆ ಭೇಟಿ ಕೊಟ್ಟು, ಹಾಗಂದ್ರೆ ಇಸ್ರೇಲ್ ಅಟ್ಯಾಕ್ಗೂ ಮೋದಿಗೂ ಸಂಬಂಧ ಅಂತ ಹೇಳ್ಬೇಕಾ? ಅಲ್ಲೆಲ್ಲ ಯುದ್ಧ ನಿಂತಿದ್ದಕ್ಕೆ ಮೋದಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಅದನ್ನು ತುಂಬಾ ಹಿಂದೂ ಪೇಜ್ಗಳಿಗೆ ಮತ್ತೆ ಸಿಕ್ಕಲ್ವಾ? ನೋಡಿ, ಗುಲಾಮರೇ ನೋಡಿ, ಅವರೇ ನೋಡಿ, ಮುಸ್ಲಿಂ ಜಿಹಾದಿಗಳೇ ನೋಡಿ, ಬಹ್ರೈನ್ನಲ್ಲಿರುವ ಉದ್ಯೋಗದಲ್ಲಿರುವ ಒಬ್ಬ ವ್ಯಕ್ತಿ ಮೋದಿ ಬಗ್ಗೆ ಮಾತಾಡೋದು ನೋಡಿ. ಆಕ್ಚುಲಿ ಸಫೋನ್ ಶಾಗಿ ಬೇಕಿದ್ದು ಅದೇ, ಈಗ ಅದು ಸಿಕ್ತು ಅಷ್ಟೇ. ಆ ಬಗ್ಗೆ ಬೇರೆ ಏನು